ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಭಕ್ತಿ ಉಳ್ಳವನಾಗಿರು. ಅದಕ್ಕೆ ಆಧಾರವಾಗಿ 1 ತಿಮೋತಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ನೋಡ್ರಿ, ಈ ದಿನಗಳು ತಂತ್ರಜ್ಞಾನದ ದಿನಗಳು. ತಂತ್ರಜ್ಞಾನದ ದಿನಗಳು ವೇಗವಾಗಿ ಬೆಳೆಯುತ್ತಾ ಇದೆ. ಈ ದಿನಗಳಲ್ಲಿ ದೇವ ಭಕ್ತಿ ವೇಗವಾಗಿ ಕಡಿಮೆಯಾಗುತ್ತಾ ಇದೆ. ಒಂದು ಕಡೆ ನವೀನ ಯುಗದ ಆಡಂಬರಗಳು ದೇವ ಭಕ್ತಿಯನ್ನು ಕಡಿಮೆ ಮಾಡುತ್ತಾ ಇದೆ. ಅನೇಕರು ತಮ್ಮ ಶರೀರದ ಕುರಿತಾಗಿ ಅಕ್ಕರೆ ಉಳ್ಳವರಾಗಿದ್ದಾರೆ. ಬೆಳಗಿನ ಜಾವದಲ್ಲಿ ಎದ್ದು ವಾಕಿಂಗ್ ಹೋಗ್ತಾರೆ, ಜಿಮ್ಮಿಗೆ ಹೋಗ್ತಾರೆ, ದೇಹದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಆದರೆ ಜ್ವರ ಬಂದು 4 ದಿನ ಹಾಗೆ ಇದ್ದರೆ ಶರೀರದಲ್ಲಿ ನಲಿಗೆ ಹೋಗಿಬಿಡುತ್ತಾರೆ, ಗಾಳಿ ಹೋದ ಬಲೂನಿನಂತೆ ಆಗಿಬಿಡುತ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಶರೀರ ಸಾಧನೆ ಅಲ್ಲ, ಭಕ್ತಿ ಸಾಧನೆ ಅಮೂಲ್ಯವಾದದ್ದು. ಲೋಕದವರಿಗೆ ಕುಂಪು ಕರಾಟೆಗಳನ್ನು ಕಲಿಸಿದಂಥ ವ್ಯಕ್ತಿ ಬ್ರೂಸ್ ಲೀ ಎಂಬಂಥ ವೀರನು ತನ್ನ ಶರೀರವನ್ನು ಬಲಶಾಲಿಯಾಗಿ ಇರಿಸಿದ್ದನು. ಒಬ್ಬ ಚಿಕ್ಕ ನಟಿ ಅವನನ್ನು ಒಂದು ಔತಣಕ್ಕೆ ಕರೆದು ಆ ಔತಣ ಕೂಟದಲ್ಲಿ ಆಹಾರಕ್ಕೆ ವಿಷ ಬೆರೆಸಿಕೊಟ್ಟಳು. ಅವನು ಊಟ ಮಾಡಿ ಕೆಳಗೆ ಬಿದ್ದು ಸತ್ತು ಹೋಗಿಬಿಟ್ಟ. ಲೋಕವೇ ಅವನನ್ನು ಬಲಿಷ್ಠ ಎಂಬುದಾಗಿ ನಂಬಿತ್ತು. ಒಂದು ವಿಷಕಾರಿಯಾದ ಊಟವನ್ನು ಮಾಡಿ ತನ್ನ ಜೀವನದಲ್ಲಿ ಸಾಧನೆಯಾಗಿಟ್ಟಂಥ ದೇಹವನ್ನು ಅವನು ತೀರಿ ಹೋಗಿಬಿಟ್ಟ, ಅವನು ಸತ್ತು ಹೋಗಿಬಿಟ್ಟ. ನೋಡ್ರಿ, ಅದಕ್ಕೆ ಬೈಬಲ್ ಹೇಳ್ತದೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನಕರವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲೂ ಪ್ರಯೋಜನಕಾರವಾದದ್ದು. ಯೋಸೇಫನ ದೇವಭಕ್ತಿಯನ್ನು ಕುರಿತು ಅನೇಕರು ಗೇಲಿ ಮಾಡಿರಬಹುದು. ನೀನು ಇಷ್ಟು ಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇದೆಯಲ್ಲಪ್ಪ, ನಿನಗೇನು ಪ್ರಯೋಜನವಾಯಿತು? ತಂದೆ ತಾಯಿಯಿಂದ ದೂರವಾದೆ, ಸಹೋದರರಿಂದ ದ್ವೇಷಿಸಲ್ಪಟ್ಟೆ, ಗುಂಡಿಯಲ್ಲಿ ಬಾವಿಯಲ್ಲಿ ಹಾಕಲ್ಪಟ್ಟೆ, ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟೆ, ಮಾಡದ ತಪ್ಪಿಗೆ ಜೈಲಿಗೆ ಹೋದೆ, ಇಷ್ಟೇನಾ ನಿನ್ನ ಭಕ್ತಿಗೆ ಸಿಕ್ಕ ಫಲ ಎಂಬುದಾಗಿ ಅನೇಕ ಜನರು ಪರಿಹಾಸ್ಯ ಮಾಡಿರಬಹುದು. ಆದರೆ ಒಂದು ದಿನ ಬಂತು, ರಾತ್ರಿ ಸೆರೆಮನೆಯಲ್ಲಿ ಇದ್ದಂಥ ಯೋಸೇಫನು ಬೆಳಿಗ್ಗೆ ಅದೇ ದೇಶದ ಅರಮನೆಯಲ್ಲಿ ಪ್ರಧಾನ ಮಂತ್ರಿಯಾಗಿ ಬದಲಾದ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಭಕ್ತಿ ಕೂಡ ಇವತ್ತು ಜನರು ಪರಿಹಾಸ್ಯ ಮಾಡುತ್ತಾ ಇರ್ಬೋದು. ನೋಡಿ, ಇವರು ಚರ್ಚಿಗೆ ಹೋಗ್ತಾ ಇದ್ದಾರಂತೆ, ಬೈಬಲ್ ರೀಡ್ ಮಾಡ್ತಾ ಇದ್ದಾರಂತೆ, ಉಪವಾಸ ತೆಗೆದುಕೊಳ್ತಾ ಇದ್ದಾರಂತೆ. ಯಾರ ಬಗ್ಗೆ ಏನು ನೀವು ತಲೆ ಕೆಡಿಸಿಕೊಳ್ಬೇಡ್ರಿ. ಒಂದು ದಿನ ಬರ್ತದೆ, ದೇವರು ನಿಮ್ಮನ್ನು ಮಾನಿಸಲಿಕ್ಕಿದ್ದಾರೆ. ದಾವೀದನನ್ನು ಸಹ ಗೇಲಿ ಮಾಡಿದರು. ನಿನ್ನ ದೇವರು ಎಲ್ಲಿ? ಕರ್ತನು ನನಗೆ ಕುರುಬನು, ಕೊರತೆ ಪಡನೆಂಬುದಾಗಿ ಹೇಳ್ತಾ ಇದೆಯಾ? ಆದರೆ ಅವನ ಜೀವನದಲ್ಲಿ ಗೇಲಿ ಮಾಡಿದರು. ಹಗಲಿರುಳು ಅವನಿಗೆ ಕಣ್ಣೀರೇ ಅವನಿಗೆ ಆಹಾರವಾಯಿತೆಂಬುದಾಗಿ ಹೇಳುತ್ತಾನೆ. ಆದರೆ ಒಂದು ದಿನ ಬಂದಾಗ ಅವನ ಜೀವನದಲ್ಲಿ ಎಷ್ಟು ನಿಂದೆ ಅವಮಾನಗಳು ಬಂದಿದ್ದೆವೋ ಅದಕ್ಕಿಂತ ಮಿಗಿಲಾಗಿ ದೇವರು ಸನ್ಮಾನಿಸಿ ಒಂದು ರಾಜ್ಯನ ಸ್ಥಾನವನ್ನು ದೇವರು ಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ನೀವು ಭಕ್ತಿ ಉಳ್ಳವರಾಗಿ ಜೀವಿಸುವಾಗ, ವೈರಾಗ್ಯವುಳ್ಳವರಾಗಿ ಜೀವಿಸುವಾಗ ಕರ್ತನು ನಿಮ್ಮನ್ನು ಮಾನಿಸುತ್ತಾರೆ. ಭಕ್ತನಾದಂಥ ಯೋಬನು ಅವನ ಜೀವನದಲ್ಲಿ ಭಕ್ತಿಯ ನಿಮಿತ್ತವಾಗಿ ಎಲ್ಲವನ್ನ ಕಳ್ಕೊಂಡ. ಹೆಂಡತಿ ಕೂಡ ಹೇಳ್ತಾ ಇದ್ದಾಳೆ, ನಿನ್ನ ದೇವರನ್ನ ದೂಷಿಸಿ ಸಾಯಿ, ಅಷ್ಟು ಭಕ್ತಿ ಇದ್ದು ಏನು ಪ್ರಯೋಜನ, ಏನಾಯಿತು ನಿನ್ನ ಜೀವನ ಅಂತ ಕೇಳಿದಾಗ ಅವನು ತಾಳ್ಮೆಯಿಂದ ಕಾದಿದ್ದ. ಅದಕ್ಕೆ ಬೈಬಲ್ ಹೇಳುತ್ತದೆ, ದೇವರು ಅವನನ್ನು 2ರಷ್ಟಾಗಿ ಆಶೀರ್ವಾದ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಈ ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನಕಾರಿಯಾದದ್ದು. ಆದುದರಿಂದ ಭಕ್ತಿ ಉಳ್ಳವರಾಗಿ ಜೀವಿಸೋಣ. ಕರ್ತನು ತಾನೇ ಆ ವಿಧದಲ್ಲಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ಈ ದಿನ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ ಸ್ವಾಮಿ, ಆದರೆ ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನಕಾರಿ ಎಂಬುದಾಗಿ ಹೇಳಿದ್ದೀರಾ. ಆ ಭಕ್ತಿಯುಳ್ಳ ಜೀವಿತವನ್ನು ಜೀವಿಸಿ ನಿನ್ನ ನಾಮವನ್ನು ಎಲ್ಲ ಕಾರ್ಯಗಳಲ್ಲಿ ಘನಪಡಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದಂಥ ಎಲ್ಲ ದೇವ ಜನರನ್ನು, ಅವರ ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ, ಆಶೀರ್ವದಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇಹ ಸಾಧನೆಯಲ್ಲ, ಭಕ್ತಿ ಸಾಧನೆ. ಭಕ್ತಿಯುಳ್ಳವರಾಗಿ ಜೀವಿಸೋಣ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.